ಎಲ್ಲ ನನ್ನ ಪ್ರೀತಿ ನೋಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತಿನ ಮ್ಯಾಚು LSG ವರ್ಸಸ್ RR ನಡುವೆ ನಡೀತಾ ಇದೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಓಕೆನಾ, ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್ ಆಕ್ಚುಲಿ LSG ಅವ್ರಿಗೆ ಇದು ಏನು ಡು ಆರ್ ಡೈ ಸಿಚುವೇಶನ್ಸ್ ಅಲ್ಲ, ಆದ್ರೆ RR ಅವ್ರಿಗೆ ಮಾತ್ರ ಡು ಆರ್ ಡೈ ಸಿಚುವೇಶನ್. LSG ಅವ್ರಿಗೆ ಏನು ಕಿತ್ಕೊಂತೀರ ಕಿತ್ಕೊಳ್ಳಿ ಅಂತಾನೆ ಆಡ್ತಾರೆ. ಆಕ್ಚುಲಿ ಗೈಸ್ ನಿನ್ನೆ CSK ಅವರು ಮನೆ ಕಡೆಗೆ ಹೋಗಿ ಆಯ್ತು, ಇಶಾನ್ ಕಿಶನ್ ಅವರು ಸರಿಯಾಗಿ ಉರ್ಸಿದ್ದಾರೆ ಈ CSK ಫ್ಯಾನ್ಸ್ ಗಳಿಗೆ. ಹೊಡಿಬೇಡಿ, ಸೊ ಹೋಯ್ತಾ ಇರಿ ಅನ್ನೋ ತರ ಉರ್ಸಿದ್ದಾರೆ ನಿನ್ನೆ. ಹೆನ್ರಿ ಕ್ಲಾಸನ್ ಅವ್ರಿಗೂ ಕೂಡ ಅಂಡ್ ಈ ಕಡೆ ಸಂಜು ಸ್ಯಾಮ್ಸನ್ ಅವ್ರಿಗೂ ಕೂಡ ಗಲಾಟೆ. ಏನ್ ಗೊತ್ತಾ, RCB ಫ್ಯಾನ್ಸ್ ಗಳಿಗೆ CSK ಫ್ಯಾನ್ಸ್ ಗಳು ಸಪೋರ್ಟ್ ಮಾಡಿದ್ದು ಗೆಲ್ರಿ ನೀವು ನಾವು ಗೆದ್ದುಬಿಟ್ಟು ಫೈನಲ್ ಇದಕ್ ಬರ್ತೀವಿ ಅಂತ ನೋಡಿದ್ರೆ ನಾವ್ ಗೆದ್ಕೊಟ್ವಿ ಓಲಿ ಪಾಪ ಅಂತ. ಏನೋ ನಮ್ ತಲಾ ಧೋನಿ ಅವ್ರಿಗೋಸ್ಕರ ಒಂದ್ ರೆಸ್ಪೆಕ್ಟ್ ಇಟ್ಕೊಂಡು ವಿರಾಟ್ ಕೊಹ್ಲಿ ಅವರು ನಿಂತ್ಕೊಂಡು ಗೆಲ್ಸ್ಕೊಟ್ರಪ್ಪ. ಅಪರೂಪಕ್ಕೆ ಅಯ್ಯರ್ ಅಷ್ಟೇ, ವೆಂಕಟೇಶ್ ಅಯ್ಯರ್ ಆಡ್ದಿರೋನು ಆಡ್ಬಿಟ್ಟು. ವೆಂಕಟೇಶ್ ಅಯ್ಯರ್ ಆಕ್ಚುಲಿ ಅದು ಬಂದ್ಬಿಟ್ಟು ವಿಜಯ್ ಐತಲ್ಲ, ತಮಿಳ್ನಾಡಲ್ಲಿ ಆಕ್ಟರ್ ವಿಜಯ್ ಐತಲ್ಲ, ಆತರ ಬೇರೆ ಸಿಂಬಲ್ ಹಿಂಗಂದ ಬೇರೆ ಎಲ್ಲ ಮಾಡಿದಾರೆ. ಎಕ್ಸ್ ಆಕ್ಟರ್ ಅಂತಾನು ಮಾಡಿ ಹಿಂಗೂ ಕೂಡ ಮಾಡಿದ್ರೆ. ಆಕ್ಚುಲಿ ಏನಪ್ಪ ತಮಿಳ್ನಾಡು ಅವ್ರೆ, ನೀವು ಅಲ್ಲ ಗೆಲ್ಬೇಕು ತಾನೆ ಓಲಿ ಅಟ್ಲೀಸ್ಟ್ ನೀವು. ಹಿಂಗಾದ್ರೆ ಹಿಂಗೆ ಗೈಸ್ ಆಯ್ತು ಹೆಂಗು CSK. ಸೊ ಅಟ್ಲೀಸ್ಟ್ ಧೋನಿ ಅವರು ಸ್ಟೇಡಿಯಂ ಒಳಗಡೆ ಬಂದ್ಬಿಟ್ಟು ಸೊ ಹಾಯ್ ಎಲ್ಲ ಮಾಡ್ಬಿಟ್ಟು. ಇಲ್ಲ ಲಾಸ್ಟ್ ಮ್ಯಾಚ್ ಅಲ್ವಾ CSK, ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಹಾಯ್ ಎಲ್ಲ ಮಾಡ್ಬಿಟ್ಟು ಸಮಾಧಾನ ಮಾಡಿ ನೆಕ್ಸ್ಟ್ ಸೀಸನ್ ಬನ್ನಿ. ನೆಕ್ಸ್ಟ್ ಸೀಸನ್ ಹಿಂಗೆ ರೋರ್ ಇವೆಂಟ್ ಅಲ್ಲಿ ಬರ್ತಾರೆ ಧೋನಿ ಅವರು, ಅದನ್ನ ಬರಲ್ಲ, ಸೇಮ್ ಆಸ್ ಇಟ್ ಇಸ್ ಹಿಂಗೆ ಆಗುತ್ತೆ. ಅದಕ್ಕೋಸ್ಕರ ಸೊ ಎನಿವೇ ರಿಟೈರ್ಮೆಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಧೋನಿ ಅವರು, ಬಟ್ ಸ್ಟಿಲ್ ಓಕೆ. ಸೊ ಆಗಿದ್ದಾಯ್ತು CSK ಫ್ಯಾನ್ಸ್, ನೆಕ್ಸ್ಟ್ ಇಯರ್ ಬನ್ನಿ 2027ಕ್ಕೆ ಮೀಟ್ ಆಗೋಣ ಅಂತ ಹೇಳ್ತಾ. ಸೊ ನಮ್ಮ ಒಂದು RCB ತಂಡ ಫೈನಲ್ ಹೋಗುತ್ತೆ, ಆಲ್ಮಿಂದ ನೋಡ್ತಾ ಇದೀವಿ. ಓಕೆನಾ, ಸೊ ಐ ಥಿಂಕ್ ಗೈಸ್ ಇನ್ನೊಂದ್ ಕಡೆ ನೋಡೋಗಿದ್ರೆ RR ಅವರು ಲಾಸ್ಟ್ ಮ್ಯಾಚ್ DC ಮೇಲೆ ಸೋತಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗುತ್ತೆ, ಯಾಕಂದ್ರೆ ಮಸ್ಟ್ ವಿನ್ ಗೇಮ್. 2-2 ಗೆದ್ರೆ ಅವ್ರು ಕ್ವಾಲಿಫೈ ಆಗ್ತಾರೆ. ಅವ್ರು ಕ್ವಾಲಿಫೈ ಆಗಿಲ್ಲ ಅಂದ್ರೆ KKR ಇನ್ನೊಂದು ಚಾನ್ಸ್ ಇದೆ ಗೈಸ್. ಆಕ್ಚುಲಿ ಇವಾಗ ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಒಂದು ಮ್ಯಾಚ್ ಇವಾಗ ಸೋಲ್ತು ಅಂತಂದ್ರೆ ಐ ಥಿಂಕ್ KKR ಅವರು ಈಸಿಯೆಸ್ಟ್ ವೇ ಬರ್ಬೋದು. DC ಮೇಲೆ ಒಂದು ಮ್ಯಾಚ್ ಇದೆ, ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲೈಕ್ ಮುಂಬೈ ಮೇಲೆ ಮ್ಯಾಚ್ ಇದೆ ಗೈಸ್. RR ಏನಾದ್ರು 2-2 ಸೋಲ್ತು ಅಂತಂದ್ರೆ KKR ಅವ್ರು ಏನಾದ್ರು ಗೆಲ್ತು ಅಂತಂದ್ರೆ ಟಾಪ್ ಅಂತ ಮೇಲಕ್ಕೆ ಬಂದು ಕುತ್ಕೊಂಡ್ಬಿಡ್ತಾರೆ. ಐ ಥಿಂಕ್ ಇದು ಅನ್ಬಿಲೀವಬಲ್ ಕಮ್ ಬ್ಯಾಕ್ ಆಗುತ್ತೆ ಇನ್ ಕೇಸ್ ಏನಾದ್ರು ಸ್ಟಾರ್ಸ್ ಅಲೈನ್ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಆ ತರ ಆಗುತ್ತೆ. KKR ಮ್ಯಾಚ್ ಇದೆ, ಅದು ಕ್ರೇಜಿ ಮ್ಯಾಚ್ ಆಕ್ಚುಲಿ. ಸೊ KKR ಗೆದ್ರೆ ಪಕ್ಕ ಓಡ್ತಾರೆ ಮೇಲಕ್ಕೆ. ಅಂಡ್ ಈ ಕಡೆ ನಮ್ಮ RR ಅವರು ಡಮಾರ್ ಆಗ್ತಾರೆ. ಸೊ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ LSG ಅವರು ಲೈಕ್ ಗೆಲ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ. ಬಿಕಾಸ್ LSG ಅವರು ಫ್ರೀ ಹ್ಯಾಂಡ್ ಇರುತ್ತೆ, ಹೆಂಗ್ ಬೇಕಾದ್ರೆ ನಾಯಿ ಪೇರಿ ಕೆಚ್ತಾರೆ. ಸೊ ಲಾಸ್ಟ್ ಮ್ಯಾಚ್ ನಾವು ನೋಡ್ಬೋದು, ನಾಯಿ ಪೇರಿ ಕೆಚ್ಬಿಟ್ಟು LSG ವಿನ್ ಆಗಿದೆ. ಅಂಡ್ ಈ ಮ್ಯಾಚ್ ಕೂಡ ಹಂಗೆ ಆಡ್ತಾರೆ ಅಂತ ನಂಗೆ ಅನ್ಸುತ್ತಿಲ್ಲ. ಇಲ್ಲ ಬಟ್ ಅಂದ್ರೆ ಟಫ್ ಫೈಟ್ ಇರುತ್ತೆ ಆಕ್ಚುಲಿ. ರಾಜಸ್ಥಾನ್ ರಾಯಲ್ಸ್ ಕೂಡ ಒಂದು ಸ್ವಲ್ಪ ಕಂಪೇರ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೂ ಭಯ ಇರುತ್ತೆ, ಯಾಕಂದ್ರೆ ಇವಾಗ ಗೆಲ್ಲೇಬೇಕು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ತುಂಬಾ ಕುಮಾರ್ ಸಂಗಕಾರ ಅಂತೂ ರಿಯಾನ್ ಪರಾಗ್ ಮೇಲೆ ಬೆಂಕಿ ಬಿರುಗಾಳಿ ಎಲ್ಲ ಕಾಡ್ಬಿಟ್ರು. ಏನ್ ಮಾಡ್ತಾ ಇದ್ಯಾ, ಕ್ಯಾಚ್ ಬಿಡ್ತಾ ಇದ್ಯಾ, ಫೀಲ್ಡಿಂಗ್ ನೀಟಾಗಿ ರಿಪ್ಲೇಸ್ಮೆಂಟ್ ಮಾಡ್ತಲ್ಲ, ಬೌಲರ್ ಚೇಂಜ್ ಮಾಡ್ತಲ್ಲ ಅಂತ. ಬಟ್ ಅದೇ ರೀತಿ ಇವತ್ತು ಕೂಡ ಹಂಗಾಗಲ್ಲ. ಬಟ್ ಎವ್ರಿ ಟೈಮ್ ಯಾರು ಕೂಡ ಆತರ ತೋರ್ಸ್ಕೊಳಕ್ ಇಷ್ಟಪಡಲ್ಲ. ಬಟ್ ಕೋಚ್ಗಳು ಹತ್ರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾಕಂದ್ರೆ ಪ್ರೆಷರ್ ಇರುತ್ತೆ ಯಾರಿಗಾದ್ರೂ ಅಷ್ಟೇ. ಇವಾಗ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ, ಈಗ ರಿಯಾನ್ ಪರಾಗ್ ಮೇಲೆ ಯಾರು ಮುಂದೆ ಮಾತಾಡ್ಸಲ್ಲ, ಯಾಕಂದ್ರೆ ರಿಯಾನ್ ಪರಾಗ್ ಇನ್ನೂ ಯಂಗ್ಸ್ಟರು, ಫಸ್ಟ್ ಒಂದು 2 ಸೀಸನ್ ಇವಾಗ ಫಸ್ಟ್ ಸೀಸನ್ ಮಾಡ್ತಾ ಇರೋದ್ರಿಂದ. ಸೊ ಎಲ್ಲಿ ತಲೆ ಮೇಲೆ ಬರುತ್ತೆ ಅಂದ್ರೆ ಕೋಚ್ಗಳ ಮೇಲೆ ತಲೆ ಮೇಲೆ ಬರುತ್ತೆ. ಯಾಕಂದ್ರೆ ಕುಮಾರ್ ಸಂಗಕಾರ ಒಂದು ಒಳ್ಳೆ ಹೆಸರು ಇರೋದು. ರಾಹುಲ್ ದ್ರಾವಿಡ್ನ ರಿಪ್ಲೇಸ್ ಮಾಡಿ ಆಕ್ಚುಲಿ ಅವ್ರು ಆ ಒಂದು ಜಾಗಕ್ಕೆ ಬಂದಿರೋದು. ಇವಾಗ ಹೇಳ್ಬೇಕು ಅಂದ್ರೆ ರಾಹುಲ್ ದ್ರಾವಿಡ್ ರಿಟೈರ್ಮೆಂಟ್ ಕೊಟ್ಬಿಟ್ರು. ಆಕ್ಚುಲಿ ನನ್ನ ಕೈಲಿ ಆಗಲ್ಲ ಮಾಡಕ್ಕೆ, ಲಾಸ್ಟ್ ಇಯರ್ ಇಂದ ಅವ್ರು ಬಿಟ್ಬಿಟ್ರು ಅವರು, ನನ್ನ ಕೈಲಿ ಆಗಲ್ಲ, ಈಗ ತುಂಬಾ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂತ ಇದ್ದಾರೆ. ಬಟ್ ಅವಾಗ ಕಮ್ ಬ್ಯಾಕ್ ಮಾಡಿದಾರಪ್ಪ ಅಂದ್ರೆ ಕುಮಾರ್ ಸಂಗಕಾರ ಅವ್ರಿಗೊಂದು ರೆಪ್ಯುಟೇಷನ್ ಇರುತ್ತೆ ಒಬ್ಬ ಕೋಚಿಂಗ್ ಆಗಿ. ನಾನೊಂದು ತಂಡನ ಅಟ್ಲೀಸ್ಟ್ ಕ್ವಾಲಿಫೈ ತಂಡಕ್ಕಾದ್ರೂ ಕರ್ಕೊಂಡ್ ಬರ್ಬೇಕು ಅಂತ. ಬಟ್ ಅದನ್ನ ಮಾಡೋಕ್ಕಾಗಿಲ್ಲ. ಅದನ್ನ ಸೊ ಅಂದ್ರೆ ಈಗ ಅನ್ಬಿಲೀವಬಲ್ ಆಗಿ ಆಡಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೋಡಿ ಫಾರ್ ಎಕ್ಸಾಂಪಲ್ ಸೂರ್ಯವಂಶಿ ಸಖತ್ತಾಗಿ ಆಡಿದ್ದಾರೆ, ಜೊತೆಗೆ ಜೈಸ್ವಾಲ್ ಚೆನ್ನಾಗಿ ಆಡಿದ್ದಾರೆ, ಆಮೇಲೆ ಇವಾಗ ಧ್ರುವ್ ಜುರೇಲ್ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಪ್ರಾಬ್ಲಮ್ ಏನಪ್ಪಾ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಅಂತಂದ್ರೆ, ಧ್ರುವ್ ಜುರೇಲ್ ಎಲ್ಲಿ ಅವರು ಆಕ್ಸಿಲೇಟ್ ಮಾಡಬೇಕು, ಎಲ್ಲಿ ಕಮ್ಮಿ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಅವರು ಆಂಕರಿಂಗ್ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ದೇವದತ್ ಪಡಿಕ್ಕಲ್ ನೋಡಿ, ನನ್ನ ಪ್ರಕಾರ ಬೆಸ್ಟ್ ನಂಬರ್ 3 ಬ್ಯಾಟರ್ ಪ್ರೆಸೆಂಟ್ ಅಲ್ಲಿ ಇರೋದು ಯಾರಪ್ಪ ಅಂತಂದ್ರೆ ದೇವದತ್ ಪಡಿಕ್ಕಲ್ ಮತ್ತೆ ಅಂಗೀಶ್ ರಘುವಂಶಿ ಅವರು ಪ್ರೆಸೆಂಟ್. ಆಕ್ಚುಲಿ ಅಂಗೀಶ್ ರಘುವಂಶಿನೂ ಕೂಡ ತುಂಬಾ ಅಂಡರ್ ರೇಟೆಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರು 3 ಜನ, ಅವ್ರಿಬ್ರನ್ನ ಬಿಟ್ರೆ ನನ್ನ ಪ್ರಕಾರ ಯಾರು ನಂಬರ್ 3 ಬ್ಯಾಟರ್ ಆಗಿ ಅಷ್ಟು ಕಮಾಲ್ ಮಾಡಿದಾರೆ ಅಂತ ಎಲ್ಲೂ ಅನ್ನಿಸ್ತಾ ನನಗೆ. ಅವ್ರನ್ನ ನೋಡಿ ಕಲಿಬೇಕು ಧ್ರುವ್ ಜುರೇಲ್ ಅವರು, ಯಾಕಂದ್ರೆ ಎಲ್ಲಿ ಆಕ್ಸಿಲೇಟ್ ಮಾಡಬೇಕು ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಕಂಪ್ಲೀಟ್ ಪ್ರೆಷರ್ ತೆಗೆದಾಕಿದ್ದು ದೇವದತ್ ಪಡಿಕ್ಕಲ್ ಅವರು. ಸೊ ಅದೇ ರೀತಿ ಇವತ್ತಿನ ಕೆಲಸ ಮಾಡಬೇಕು. ಇಲ್ಲಾಂತಂದ್ರೆ LSG ಅವರು ನೀಟಾಗಿ ಜಾಶ್ ಇಂಗ್ಲಿಷು, ಮಿಚ್ ಮಾರ್ಷು, ಆಡಮ್ ಮ್ಯಾಕ್ರಮ್, ನಿಕೋಲಸ್ ಪೊರಾನ್ ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ. ಮಿಚ್ ಮಾರ್ಷ್ ನಮ್ಮ ಒಂದು ಟೀಮ್ ಮೇಲೆ RCB 100 ಹೊಡೆದ್ಬಿಟ್ಟು ನಾಯಿ ಪೇರಿ ಕೆಚ್ಚಾಕಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಮೊನ್ನೆ ಮ್ಯಾಚ್ ಅಲ್ಲಿ ಇವ್ರ ಮೇಲೆ ಹೊಡೆದ್ರಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ 4 ಗುರು ಹಿಂಗೆ ಗುರು CSK ಮೇಲೆ ಹೊಡೆದಿರೋದವರು 4 ಕಂಟಿನ್ಯೂಸ್ ಆಗಿ ಫಸ್ಟ್ ಅಲ್ಲಿ 6 ಹೊಡೆದ್ರು. ಲಾಸ್ಟ್ ಅಲ್ಲಿ ಪಾಪ ನಿಕೋಲಸ್ ಪೊರಾನ್ ಅವರು ನಾನು ಫಾರ್ಮ್ ಅಲ್ಲಿ ಇದೀನಿ ಅಂದ್ಬಿಟ್ಟು 4 6 ಹೊಡ್ಬಿಟ್ಟು ಮ್ಯಾಚ್ ನ ವಿನ್ ಮಾಡಿಸ್ತಾರೆ. ಇನ್ನ 8 ನೋಡಂಗಿದ್ರೆ LSG ವರ್ಸಸ್ RR 7 ಮ್ಯಾಚ್ಗಳು ಅಷ್ಟೇ ಆಡಿರೋದಿಲ್ಲಿ. 7ರಲ್ಲಿ 5 ಮ್ಯಾಚ್ RR ಗೆದ್ಕೊಂಡಿದ್ದಾರೆ, ಇನ್ನು 2 ಮ್ಯಾಚ್ ಮಾತ್ರ ಇಲ್ಲಿ LSG ಅವ್ರು ಗೆದ್ಕೊಂಡಿರೋದು. ಹೈಯೆಸ್ಟ್ ಸ್ಕೋರ್ ಬಂದು 199 ಹೈಯೆಸ್ಟ್ ಸ್ಕೋರು, ಅದು RR ಹೊಡೆದಿರೋದು. ಲೋಯೆಸ್ಟ್ ಸ್ಕೋರ್ ಬಂದು 144, ಅದು ಕೂಡ RR ಹೊಡೆದಿರೋದಿಲ್ಲಿ. ಸೊ ನನ್ನ ಪ್ರಕಾರ 8 ನೋಡ್ತಾ ಇದ್ರೆ ಇಲ್ಲಿ RR ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಇದೆ ಬಟ್ 8 ರೆಕಾರ್ಡಲ್ಲಿ. ಬಟ್ ಇನ್ ದ ಮೀನ್ ಟೈಮ್ ಅಂದರೆ ಲೈಕ್ ಇವತ್ತಿನ ಮ್ಯಾಚ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಂಗಿದ್ರೆ
LSG ಅವ್ರಿಗೆ ಫ್ರೀ ಹ್ಯಾಂಡು, RR ಅವ್ರಿಗೆ ಮಾಡು ಇಲ್ಲ ಮಡಿ ಅನ್ನೋ ಹತ್ರ ಪಂದ್ಯ ಇರುತ್ತೆ. ಸೊ ಮೇ ಬಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಸೊ ವಿಲ್ ಗೋ ವಿತ್ LSG. ಸೊ LSG ವಿನ್ ಆಗ್ತಾರೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತೇವೆ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಒಟ್ನಲ್ಲಿ ಗೈಸ್ ಏನು ಅನ್ಸುತ್ತೆ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೆಡಿಕ್ಷನ್ನ ಪ್ಲೇಯಲ್ಲಿ ಇದು. ಆ್ಯಂಡ್ ಪ್ಲೇಯಿಂಗ್ ಲೆವೆನಲ್ಲಿ ಐ ಥಿಂಕ್ ಸ್ವಲ್ಪ ಚೇಂಜಸ್ ಏನಂತಂದರೆ ರಾಜಸ್ಥಾನ್ ರಾಯಲ್ಸ್ ಮಾಡ್ಬೋದು ಅಂತ ಅನಿಸ್ತದೆ. ಮೇ ಬಿ ಇವತ್ತು ರವೀಂದ್ರ ಜಡೇಜಾ ಅವ್ರು ಕಂಬ್ಯಾಕ್ ಮಾಡ್ತಾರೆ. ಸೊ ಸ್ಟುಪಿಡ್ ಡಿಸಿಷನ್ ಲಾಸ್ಟ್ ಮ್ಯಾಚಲ್ಲಿ ಅವ್ರನ್ನ ಬಿಟ್ಟಿದ್ದು, ಏನೋ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು ರಿಯಾನ್ ಪರಾಗ್ ಅವರು. ಏನು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್, 15 ದಿನ ಗ್ಯಾಪ್, 12 ದಿನ ಆಗಿದೆ ಮ್ಯಾಚ್ ಆಡಿ ಆ್ಯಕ್ಚುಲಿ ಅವರು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂದ್ಬಿಟ್ಟು ಇವ್ರನ್ನ ಬಿಟ್ಟಿದ್ದಾರೆ. ಸೊ ಅವ್ರು ಕಂಬ್ಯಾಕ್ ಮಾಡ್ತಾರೆ. ಸೊ ಐ ಥಿಂಕ್ ಎಲ್ಲ ಸಾಲ್ಟ್ ಔಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಬೋದು? ಬಟ್ ಸ್ಟಿಲ್ ಟಫ್ ಫೈಟ್ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, 50-50. ಬಟ್ ನಮ್ಮ ಪ್ರೆಡಿಕ್ಷನ್ ಪ್ರಕಾರ LSG ಅವರು ಅಂತ ನಾವು ಹೋಗ್ತಾ ಇರೋದು. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ನೋಡುವ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಆ್ಯಂಡ್ ಆ್ಯಕ್ಚುಲಿ ಒಂದು ವ್ಲಾಗ್ ಕೂಡ ಬಿಟ್ಟಿದ್ದೀವಿ, ಟ್ಯಾಟೂ ವ್ಲಾಗು. ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಟ್ಯಾಟೂ ವ್ಲಾಗು, ಸೊ ಹೋಗಿ ನೋಡ್ಕೊಂಬನ್ನಿ. ಸೊ ಈ ವಿಡಿಯೋ ಕೆಳಗಡೆ ಇರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅದು ನಾವು ಲಿಂಕ್ನ ಒಂದು ಹಾಕಿರ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತೀವಿ. ವಿಡಿಯೋ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.